ನನ್ನ ಮಗಳಿಗೆ ಒಳ್ಳೆ ಕಡೆ ಮದುವೆ ಆಗ್ಬೇಕಿತ್ತು ಅಂತ ಕೇಳ್ಕೊಂಡಿದ್ದೆ. ಮಕ್ಕಳ ವಿದ್ಯಾಭ್ಯಾಸ ಇವತ್ತು ಅವರಿಬ್ರು ಅವ್ರ ಕಾಲ್ ಮೇಲೆ ನಿಂತಿದ್ದಾರೆ. ಮಗಳಿಗೆ ಒಳ್ಳೆ ಕಡೆ ಮದುವೆ ಆಗಿದೆ, ಮಗನಿಗೆ ಒಳ್ಳೆ ಕೆಲಸ ಸಿಕ್ಕಿದೆ. ಇಬ್ರು ಲಕ್ಷಣವಾಗಿ ಪ್ರೀತಿಯಿಂದ ನಮ್ಮ ಮನೆಯಲ್ಲಿ ಕುಟುಂಬ ಎಲ್ಲ ಸಂತೋಷವಾಗಿದ್ದೀವಿ. ನಾನು ಮನಸ್ಸಿನಲ್ಲಿ ಏನೇನಾದ್ರು ಪ್ರಾಜೆಕ್ಟ್ ಇಟ್ಕೊಂಡಿದ್ದೆ, ಹೋಮ್ ಲೋನ್ ವರ್ಕ್ ಮಾಡ್ತೀನಿ SBI ಅಲ್ಲಿ ನಾನು, ಅದೆಲ್ಲ ನನಗೆ ಸಕ್ಸಸ್ ಆಗಿದೆ. ಇವತ್ತು ನಾನು ತುಂಬಾ ಎತ್ತರಕ್ಕೆ ಬೆಳೆದಿದ್ದೀನಿ ನನ್ನ ಈ ಅಮ್ಮನಿಂದ. ಅಂದ್ರೆ ನಿಮ್ಮ ಬೆಳವಣಿಗೆಗೆ, ನಿಮ್ಮ ಮನೆ ಸಂಸಾರ ಬೆಳವಣಿಗೆ ಈ ಅಮ್ಮನೇ ಕಾರಣ. ಖಂಡಿತ 100%. ಅದಕ್ಕೆ ನೀವೇನು ತಂದಿಲ್ಲ ಇಡ್ತಾ ಇದ್ರಲ್ಲ, ಇಲ್ಲಿ 101 ರೂಪಾಯಿ ಕೊಟ್ರೆ ಇಲ್ಲಿ ಅನ್ನದಾನಕ್ಕೆ ಅಕ್ಕಿ ಬೇಳೆ ಬೆಲ್ಲ ಕೊಡ್ತಾರೆ. ಅದನ್ನ ನಾವು ಅನ್ನದಾನದ ರೂಪದಲ್ಲಿ ನಮ್ ಶಕ್ತಿ ಅದು ಕೆಲವು ಕಡೆ ಉಂಡಿ ಕಾಸು ಹಾಕ್ತಾರೆ, ಆದ್ರೆ ಇಲ್ಲಿ ಬರೀ ನೀವು ಅಕ್ಕಿ ಅನ್ನದಾನಕ್ಕೆ ಪದಾರ್ಥಗಳು ಕೊಟ್ಬಿಡೋದು ಅಷ್ಟೇ. ಖಂಡಿತ ಅದನ್ನ ಬರೋ ವಾರ ಉಪಯೋಗಿಸ್ತಾರೆ ಊಟಕ್ಕೆ. ನಿಮ್ಮ ಹೆಸರಲ್ಲಿ, ನಮ್ಮ ಹೆಸರಲ್ಲಿ ಎಲ್ಲರಿಗೂ ಒಂದ್ 5 ಜನಕ್ಕೆ ನಮ್ ಕಡೆಯಿಂದ ಊಟ ಆಗತ್ತೆ. 100 ರೂಪಾಯಿ. ಒಳ್ಳೆ ಕಾನ್ಸೆಪ್ಟ್ ಅಲ್ವಾ ಇದು? ತುಂಬಾ ಒಳ್ಳೆ ಕಾನ್ಸೆಪ್ಟ್. ನಮ್ಮಿಂದ ನಮಗೆ 10,000 20,000 ಕೊಡಕ್ ಆಗ್ದಿರೋರು ಒಂದ್ 100 ರೂಪಾಯಿ ಕೊಟ್ಟು ನಾವು ಅನ್ನದಾನದಲ್ಲಿ ಪಾಲ್ಗೊಳ್ಬಹುದು. 100 ರೂಪಾಯಿ ಉಂಡಿಗೆ ಹಾಕೋ ಬದಲು ಇಲ್ಲಿ ಅನ್ನದಾನಕ್ಕೆ ಕೊಟ್ರೆ ನಮ್ ಜೊತೆ 4 ಜನ ಊಟ ತಿಂತಾರೆ, ನಾವು ಪ್ರಸಾದ ತಗೊಂಡು ನಾವು ಹೋಗ್ತೀವಿ. ಸರ್, ನೀವೀಗ ವಾಟರ್ ಬಾಟ್ಲ್ಗಳೆಲ್ಲ ಕೊಡ್ತಾ ಇದ್ರಿ, ಯಾವ್ದ್ರ ಕಡೆಯಿಂದ ಕೊಡ್ತಿದ್ರಿ ಸರ್ ನೀವು? ಇದು ನಮ್ದು ಅಂಗಡಿ ಸಿಲ್ಕ್ಸ್ ಅಂತ ಹೇಳ್ಬಿಟ್ಟು 46th ಕ್ರಾಸ್ ಜಯನಗರದಲ್ಲಿದೆ. ಎಷ್ಟು ವಾಟರ್ ಬಾಟ್ಲ್ ಕೊಟ್ರಿ ಸರ್? ಸುಮಾರು 1200 ವಾಟರ್ ಬಾಟಲ್ ಕೊಟ್ಟಿದ್ದೀವಿ. 1200. ಹೌದು. ಎಷ್ಟು ಕಾಸ್ಟ್ ಆಗಿರ್ಬೋದು ಸರ್? ಕಾಸ್ಟ್ ಸುಮಾರು ಸಾಧಾರಣ ಒಂದು 6,500 ಸಾವಿರ ರೂಪಾಯಿ ಆಗ್ಬೋದು. ಅದು ಎಷ್ಟು ಬಾರಿ ಕೊಟ್ಟಿದ್ದೀರಿ ಈ ತರ ನೀವು? ಇದು 4ನೇ ವಾರ ನಾವು ಕೊಡ್ತಾ ಇರೋದು. ಪ್ರತಿ ವಾರ ಒಂದು 7,000 ರೂಪಾಯಿ ವಾಟರ್ ಬಾಟ್ಲಿ ಕೊಡ್ರಿ. ಹೌದು. ವಾಟರ್ ಬಾಟ್ಲಿ ಕೊಟ್ರಿ, ಬೇರೆ ಏನೋ ಕೊಡ್ಬೋದು? ಇಲ್ಲಿ ಏನಂದ್ರೆ ಇಲ್ಲಿ ಸಾಧಕ್ಕೆ ಪ್ರಾಮುಖ್ಯತೆ ಅಂತ. ಸೊ ಹಾಗಾಗಿ ಪ್ರಸಾದ ಕೊಡುವಾಗ ನಾವು ನೀರು ಅನ್ನೋದು ಕೊಟ್ರೆ ಅದು ಪರಿಪೂರ್ಣ ಆಗುತ್ತೆ. ಈಗ ನಿಮ್ ಕೈಯಾರೆ 1,200 ಬಾಟ್ಲಿ ಕೊಟ್ರಿ. 1,200 ಜನ ಕೊಟ್ರಿ. ಹೌದು. ಯಾಕೆಂದ್ರೆ ನಮ್ಗೆ ಊಟ ಅವರು ಕೊಡ್ಬೋದು, ಬೇರೆಯವರು ಭಕ್ತಾದಿಗಳಿಂದ ತಗೊಂಡು ಕೊಡ್ಬೋದು. ಬಟ್ ನೀವು ನಮ್ಮ ಕಡೆಯಿಂದ ಕೊಟ್ಟಿರೋದ್ರಿಂದ ನಮಗೆ ತುಂಬಾ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ. ದೇವಸ್ಥಾನದ ಮುಂಭಾಗದಲ್ಲಿ ದಯವಿಟ್ಟು ಯಾರು ಕಾರ್ಗಳು ಪಾರ್ಕಿಂಗ್ ಮಾಡಬೇಕು. 2 ವೀಲರ್ಸ್ ಕಾರ್ ಪಾರ್ಕಿಂಗ್ ದೇವಸ್ಥಾನ ಬಿಟ್ಟು ಮುಂದಕ್ಕೆ ಪಾರ್ಕಿಂಗ್ ಮಾಡಬೇಕು. ನಮಸ್ಕಾರ, ನಮ್ಮ ಟಾಕ್ಸ್ ವಿದ್ಯುತ್ ಚಾನೆಲ್ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರೇ, ನಮ್ಮ ಒಂದು ಚಾನಲಲ್ಲಿ ತುಂಬ ಅಂತಂದರೆ ಫ್ರೀಯಾಗಿ ಊಟವನ್ನು ಕೊಡುವಂಥದ್ದು ಮತ್ತು ಬೆಂಗಳೂರಿನ ಒಂದು ದೇವಸ್ಥಾನಗಳಲ್ಲಿ ಪ್ರಸಾದವನ್ನು ಹೊಟ್ಟೆ ತುಂಬ ಊಟವಾಗಿ ಕೊಡುವಂಥದ್ದು ಒಂದು 35ಕ್ಕೂ ಹೆಚ್ಚು ವೀಡಿಯೋಗಳನ್ನ ಬಹುಪಾಲು ನಮ್ಮ ಚಾನಲ್ನೇ ಮಾಡಿದ್ದೀವಿ. ಆದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬಂದಿರುವಂಥ ಒಂದು ದೇವಸ್ಥಾನ ತುಂಬ ವಿಶೇಷವಾದಂಥದ್ದು. ಎಲ್ಲಿ ಅಂತಂದರೆ ಬೆಂಗಳೂರಿನ ಜಯನಗರ 6th ಬ್ಲಾಕಲ್ಲಿರುವಂಥ ನಿಮಿಸಾಂಬ ದೇವಸ್ಥಾನ ಅಂತೇಳಿ. ಇದು ಎಲ್ಲಿ ಬರುತ್ತೆ ಅಂದರೆ ಸೌತ್ ಎಂಡ್ ಸರ್ಕಲಿಂದ ಒಂದು ಬೈವಾಕ್ ಒಂದು 300 ಮೀಟ್ರ್ ಹತ್ತಿರದಲ್ಲಿರೋದು. ಈ ವಿಶೇಷವಾದಂಥ ದೇವಸ್ಥಾನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ದೇವಸ್ಥಾನಗಳಲ್ಲಿ ಆರತಿ ಮತ್ತು ಉಂಡಿಗಳಿಗೆ ಆದ್ಯತೆ ಜಾಸ್ತಿ ಇರುತ್ತೆ. ಆದರೆ ಈ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಜಾಸ್ತಿ ಆದ್ಯತೆ, ಅಂದರೆ ದಾಸೋಹಕ್ಕೆ ಆದ್ಯತೆ ಆದಂಥ ಒಂದು ದೇವಸ್ಥಾನ ಇದು. ಇಲ್ಲಿ 1,500 ಜನಕ್ಕೆ ಊಟವನ್ನು ಪ್ರಸಾದವಾಗಿ ಹೊಟ್ಟೆ ತುಂಬ ಒಂದು 7 ರಿಂದ 8 ಐಟಮ್ ಕೊಡ್ತಾರೆ. 1,500 ಜನಕ್ಕೆ ಅಂದರೆ ಸಾಮಾನ್ಯನ? ಏನು ವಿಶೇಷ ಅಂತಂದರೆ, ಬಂದಂಥ ಭಕ್ತಾದಿಗಳು ಎಲ್ಲರೂ ಕೂಡ ಅಕ್ಕಿ ಕೊಡ್ತಾರೆ, ಬೆಲ್ಲ ಕೊಡ್ತಾರೆ, ಕಾಳುಗಳು ಕೊಡ್ತಾರೆ. ಬಂದವರು ಎಲ್ಲರೂ ಕೂಡ ಉಂಡಿಗಿಂತ ಹೆಚ್ಚಾಗಿ ಈ ದೇವಸ್ಥಾನದವರು ಪ್ರಸಾದಕ್ಕೆ, ದಾಸೋಹಕ್ಕೆ ಆದ್ಯತೆಯನ್ನು ಕೊಡ್ತಿದ್ದಾರೆ. ಇಂಥ ಒಂದು ನಿಜವಾಗ್ಲೂ ಕೂಡ ಭಗವಂತನ ಪ್ರಸಾದನೇ ನಮಗೆ ನಿಜವಾಗ್ಲೂ ಭಗವಂತ ಅಲ್ವಾ? ಅಂಥ ಒಂದು ವಿಶೇಷವಾದಂಥ ದೇವಸ್ಥಾನಕ್ಕೆ ಬಂದಿದ್ದೀರಿ. ಇಲ್ಲಿ 1,500 ಜನಕ್ಕೆ ಪ್ರಸಾದವನ್ನು ಕೊಡ್ತಾರಂತೆ. ಏನೇನು ಕೊಡ್ತಿದ್ದಾರೆ, ಏನು ವಿಶೇಷವಾದಂಥ ದೇವಸ್ಥಾನ, ಜಯನಗರ ಅಂತ ಈ ದೇವಸ್ಥಾನದಲ್ಲಿ ಈ ಥರ ಇದೆ. ಬನ್ನಿ ನೋಡೋಣ, ತಿಳಿಯೋಣ ಬನ್ನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಸರ್, ಈ ದೇವಸ್ಥಾನದ ಹೆಸರೇನಂತ ಹೇಳಿ ಸರ್? ಶ್ರೀ ನಿಮಿಷಾಂಬ ದೇವಾಲಯ ಅಂದ್ಬಿಟ್ಟು. ತಮ್ಮ ಹೆಸರೇನು ಸರ್? ಸರ್, ನರಸಿಂಹಮೂರ್ತಿ ಅಂತ. ನರಸಿಂಹಮೂರ್ತಿ. ನಾನು ಫೌಂಡರ್ ಟ್ರೆಜರರ್. ಈ ದೇವಸ್ಥಾನಕ್ಕೆ ನಾನು ಫೌಂಡರ್ ಟ್ರೆಜರರ್, ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಈ ಇದ್ದೀನಿ. ದೇವಸ್ಥಾನದ ಸಂಸ್ಥೆ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. 37 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಓಕೆ ಸರ್, ಈ ದೇವಸ್ಥಾನ ಬಂದು ಪ್ಲೇಸ್ ಇರೋದು ಎಲ್ಲಿ ಸರ್? ಇದು ಜಯನಗರ 6ನೇ ಬ್ಲಾಕ್ 27ನೇ ಕ್ರಾಸ್ 6ನೇ ಬ್ಲಾಕ್ ಜಯನಗರ, ಬೆಂಗಳೂರು. ಇದರಿಂದ ಸೌತ್ ಎಂಡ್ ಸರ್ಕಲ್ ಇಂದ ಒಂದು ಅದೇ ಮೇನ್ ರೋಡ್ ಅಲ್ಲಿ ಒಂದು 200-300 ಮೀಟರ್ ಬರಬೇಕು. ಬೈ ವಾಕ್ ಮೆಟ್ರೋ ಸ್ಟೇಷನ್ ಇಳಿದ ತಕ್ಷಣ ಬ್ಯಾಕ್ ಸೈಡ್ ಜಯನಗರ ಮೆಟ್ರೋ ಸ್ಟೇಷನ್. ಸರ್, ಈಗ ಬೆಂಗಳೂರಲ್ಲಿ ಬೇರೆ ಬೇರೆ ಏರಿಯಾಗಳಲ್ಲಿ ದೇವಸ್ಥಾನಗಳನ್ನು ನೋಡಿದ್ದೀವಿ. ಆದರೆ ಜಯನಗರ ಅಂತ ಒಂದು ತುಂಬ ರೆಕಗ್ನೈಸೇಷನ್ ಇರುವಂಥ ಸಿಟಿಲಿ ಈ ಥರ ಒಂದು ದೇವಸ್ಥಾನ ಇದೆ. ಏನಕ್ಕೆ ವಿಶೇಷ ಅಂತ ಕೇಳ್ತಾ ಇದ್ದೀವಿ ಅಂದರೆ, ಇಲ್ಲಿ 1,500ದಿಂದ 2,000 ಜನಕ್ಕೆ ಪ್ರಸಾದವನ್ನು 5 ರಿಂದ 6 ಐಟಮ್ ಕೊಡ್ತಾ ಇದ್ದೀರಾ. ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್? ಇದು ಸುಮಾರು 2012
10ನೇ ತಿಂಗಳಿಗೆ ಪ್ರಾರಂಭ ಆಯ್ತು. ಹಾ ಹಾ ಇದು 4ನೇ ತಿಂಗಳಲ್ಲಿ ಪ್ರತಿಷ್ಠಾಪನೆ ಆಯ್ತು ನಿಮಿಷಾಂಬ ದೇವಾಲಯ. ಓಕೆ 2004 2012 ಹಾ ಹಾ 4ನೇ ತಿಂಗಳಲ್ಲಿ ಪ್ರಾರಂಭ ಆಯ್ತು. Okay. ಪ್ರಾರಂಭ ಆಗಿ ಪ್ರತಿಷ್ಠಾಪನೆ ಆಗಿ 4-5 ತಿಂಗಳಿಗೇನೆ ಇಲ್ಲಿ ದಾಸೋಹದ ಕಾರ್ಯಕ್ರಮಗಳು ನಡೀತು. 8 1 12 ಅಂತಂದ್ರೆ 14 ವರ್ಷಗಳಾಯ್ತು. 14 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ. 200 ಜನಕ್ಕೆ ಪ್ರಾರಂಭ ಆಗಿರುವಂತ ದಾಸೋಹದ ಕಾರ್ಯಕ್ರಮ ಇವತ್ತು 1800-2000 ಭಕ್ತಾದಿಗಳು ಇಲ್ಲಿ ಬಂದು ಪ್ರಸಾದವನ್ನ ಸ್ವೀಕರಿಸ್ತಾರೆ. ಸರ್, ಜಯನಗರ ಅಂತ ಇಂಥ ಒಂದು ಹೈಟೆಕ್ ಸಿಟಿಲಿ 200 ಜನದಿಂದ 2000 ಜನಕ್ಕೆ ಪ್ರಸಾದ ಕೊಡ್ತಾ ಇದ್ದೀರಿ. ಅದು ಬರ್ತಾ ಇದ್ರಲ್ಲ ಜನ, ಅದು ಜನ ಹೆಂಗ್ ಬರ್ತಾ ಇದ್ದಾರೆ ಅಂದ್ರೆ, ಜನಗಳು ಒಂದು ಅಕ್ಕಿ ಕಾಳುಗಳಿರ್ಬೋದು, ಬೆಲ್ಲ ಇರ್ಬೋದು, ದವಸ ಧಾನ್ಯಗಳು ದಾಸೋಹದ ಕಾರ್ಯಕ್ರಮಕ್ಕೆ ಏನೇನು ಬೇಕೋ ಆ ದವಸ ಧಾನ್ಯಗಳು ತಂದು ಕೊಡ್ತಾರೆ. ಸರ್, ನೀವು ಹೇಳ್ದಾಗ ನಾನು ನೆನಪಾಯ್ತು, ಬಂದವರೆಲ್ಲರೂ ಕೂಡ ಅಕ್ಕಿ, ಬೆಲ್ಲ, ಬೇಳೆಕಾಳು ಇವನ್ನೆಲ್ಲ ತಂದು ಕೊಡ್ತಿರು. ಬೇರೆ ದೇವಸ್ಥಾನಗಳಲ್ಲಿ ನೋಡಿದ್ವಿ, ಕೆಲವು ದೇವಸ್ಥಾನಗಳಲ್ಲಿ ಉಂಡಿ ಅಥವಾ ಆರತಿ ಇದಕ್ಕೆ ಆದ್ಯತೆ ಇದೆ. ಇಲ್ಲಿ ಬಂದವರೆಲ್ಲರೂ ಒಂದ್ ರೀತಿ ಜಾಸ್ತಿ ಆ ದಾಸೋಹಕ್ಕೆ ಕೊಡ್ತಾ ಇದ್ರು ಅಕ್ಕಿಗಳನ್ನ. ಅದ್ ಕಾರಣ ಏನು ಅಂತ ಹೇಳಿದ್ರೆ, ನಾವು ಆ ದಾಸೋಹದ ಕಾರ್ಯಕ್ರಮನ ನಾವು ಸುಮ್ಮನೆ ಬೇಕಾಬಿಟ್ಟಿ ಮಾಡ್ತಾ ಇಲ್ಲ. ದಾಸೋಹದ ಕಾರ್ಯಕ್ರಮ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ, ದೇವಸ್ಥಾನದ ಒಂದು ಪ್ರಸಾದ ಸ್ವೀಕರಿಸಿದ್ರೆ ಮತ್ತೆ ಮತ್ತೆ ಬರಬೇಕು. ಅವರಿಂದ 4-6 ಜನಕ್ಕೆ ದಾಸೋಹದ ಕಾರ್ಯಕ್ರಮ ಇಲ್ಲಿ ನಡಿಬೇಕು. ಸರ್, ನಿಜವಾಗ್ಲೂ ಕೂಡ ನಿಜವಾದ ಭಗವಂತ ಇರೋದು ಎಲ್ಲಿ ಅಂದ್ರೆ, ಹಸ್ತಾಗ ಇರುತ್ತಲ್ಲ ಊಟ, ಅದರಲ್ಲೇ ಭಗವಂತ ಇರೋದು. ಹೌದೌದು. ಇಲ್ಲಿ ಪೂಜೆ ಪುನಸ್ಕಾರ ಎಷ್ಟೊಂದು ಚೆನ್ನಾಗಿ ನಡೆಸ್ತಾರೆ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ದಾಸೋಹಕ್ಕೆ ಎಷ್ಟು ಜನ ನಿಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ? ಎಷ್ಟು ಜನ ಇರ್ತಾರೆ ಸರ್ ಪ್ರಸಾದ ಕೊಡೋ ಟೈಮಲ್ಲಿ? ನಾವು ಪ್ರಸಾದ ಕೊಡೋದು ಒಂದು 20 ಜನ ಸಿಬ್ಬಂದಿ ಇರ್ತೀವಿ. 20 ಜನ, ಒಂದು 2 ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ ದೇವಸ್ಥಾನ ಸುತ್ತ. ಹೌದು. ಜನಗಳು ಅದೆಷ್ಟು ಪ್ರೀತಿಯಿಂದ ನಿಂತ್ಕೋತಾರೆ ಸರ್. ಹೌದು. ಯಾರ್ಯಾರು ಎಷ್ಟೆಷ್ಟೇ ಬಂದು ನಿಂತ್ಕೊಂಡ್ರು 20 ಮಿನಿಟ್ಸ್ ಅಲ್ಲಿ ಬಂದು ಊಟ ಮಾಡ್ಕೊಂಡು ಹೊರಟೋಗಿರ್ತಾರೆ. ಅಷ್ಟು ಫಾಸ್ಟ್ ಆಗಿ ಮಾಡ್ತಾ ಇರ್ತೀವಿ. ಅದು ನಮ್ಮ ಕೈ ಚಳಕ ಅಲ್ಲ, ಆ ನಿಮಿಷಾಂಬ ತಾಯಿ ದಯೆ. ಸೂಪರ್ ಆಗಿ ಹೇಳಿದ್ರಿ ಸರ್. ನಿಜವಾಗ್ಲೂ ಕೂಡ ನಿಮ್ಮ ದಯ ಕೊಡೋದ್ರ ಬೇಕಾದ್ರೆ ನಿಮ್ಮ ಕೈ ಚಳಕ ತೋರಿಸ್ಬೋದು, ಆದರೆ ಅಷ್ಟು ಜನ ಬಂದು ಈ ಬೆಂಗಳೂರಂತ ಈ ಜಾಗದಲ್ಲಿ ನಿಂತ್ಕೋದು ಅಂತಂದ್ರೆ ಸುಲಭ ಅಲ್ಲ. ಆ ತಾಯಿ ಕರ್ಸ್ಕೊತಾ ಇದ್ದಾಳೆ. ನಿಜವಾಗ್ಲು ದೇವಸ್ಥಾನ ಸುತ್ತ ನಿಂತ್ಕೋತಾರಲ್ಲ ಸರ್, ಕ್ಯೂ. ಬೆಂಗಳೂರು ಈ ಥರ ಒಂದು ಇದೆ ಅಂತ ಕೆಲವ್ರಿಗೆ ಗೊತ್ತೇ ಇರಲ್ಲ ಅನ್ಸುತ್ತೆ. ಅದು ಏನು ಅಂತ ಹೇಳಿದ್ರೆ, ಇಲ್ಲಿನ ವಿಶೇಷ, ಇಲ್ಲಿ ಆ ಮಹತ್ವ ತಾಯಿದೇನು ಅಂತ ಹೇಳಿದ್ರೆ, ಇಲ್ಲಿ 1:45 2,000 ಜನ 2.5 ಅವರಲ್ಲಿ 11:45 ಗಂಟೆಗೆ 2:15 ಕ್ಲೋಸ್ ಆಗತ್ತೆ. ಅಷ್ಟರೊಳಗೆ ಇಲ್ಲಿ 2,000 ಊಟ ಆಗತ್ತೆ ಅಂದ್ರೆ ಯಾರು ನಂಬೋದಿಲ್ಲ. ಅಲ್ಲ, ಊಟ ಆದ್ರೂ ಏನು ಒಂಚೂರು ತೊಂದರೆ ಇಲ್ದಂಗೆ ಹಿಂಗ್ ಬಂದು ಹಿಂಗ್ ಹೊಂಟೋಗ್ತಾರಲ್ಲ. ಹೌದು. ಅದು ನಿಮಿಷಾಂಬ ತಾಯಿ ಮತ್ತೆ ಅಭಯ ಗಣಪತಿ ಮಹಾಸ್ವಾಮಿದ ದಯೆ. ನಿಮ್ದೇನು ಇಲ್ಲಿ? ನಮ್ಮದೇನು ಇಲ್ಲ. ಆ ಅಮ್ಮ ನಮ್ ಕೈಲಿ ಮಾಡಿಸ್ತಾ ಇದಾರೆ, ನಾವು ಮಾಡ್ತಾ ಇದ್ದೀವಿ. ಸರ್, ಪ್ರಸಾದ ಅಂತ ಅಂದಾಗ ಕೆಲವು ಕಡೆ ಒಂದು ಸ್ಪೂನಲ್ಲಿ ಕೊಡ್ತಾರೆ, ಏನೋ ಸಣ್ಣ ಪುಟ್ಟ ಪ್ರಸಾದ ಕೊಡ್ತಾರೆ. ಆದ್ರೆ ನಿಮ್ಮಲ್ಲಿ ಎಷ್ಟೊಂದು ಐಟಮ್ ಕೊಡ್ತಾ ಇದ್ರಿ. ಏನೇನು ಕೊಟ್ಟಿರಿ ಸರ್ ಇವತ್ತು? ಅನ್ನ ಸಾಂಬಾರು, ಮತ್ತೆ ಪಾಯಸ, ಮೊಸರನ್ನ, ಒಂದು ಬಾತು, ಮತ್ತೆ ಉಪ್ಪಿನಕಾಯಿ ಇದಕ್ಕೆಲ್ಲ, ಮೊಸರನ್ನಕ್ಕೆಲ್ಲ ಉಪ್ಪಿನಕಾಯಿ, ಆಮೇಲೆ RO ವಾಟರ್ ಬಾಟಲ್ಸ್ಗೆಲ್ಲ ಕೊಡ್ತೀವಿ. ವಾಟರ್ ಬಾಟಲ್ಸ್ ಸರ್, ಇದನ್ನ ದೇವಸ್ಥಾನದ ಸಂದರ್ಭದಲ್ಲಿ ಬರ್ತು, ಮದುವೆಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಕೊಡತಾರ. ದೇವಸ್ಥಾನದಲ್ಲಿ ಈ ತರ, ಅದು ನಿಜವಾಗ್ಲೂ ಕೂಡ ಒಂದು ರೆಕಗ್ನೈಸೇಷನ್ ಸಿಟಿ ಅಂದ್ರೆ ಜಯನಗರದಲ್ಲಿ ಈ ತರ ಕೊಡ್ತಾ ಇದೀರಿ ಅಂದ್ರೆ, ಇಷ್ಟೆಲ್ಲ ಐಟಮ್ಗಳನ್ನ 12 ವರ್ಷದಿಂದ ಕೊಡ್ತಾ ಇದ್ದೀರಾ ಸರ್? 12 ವರ್ಷದಿಂದಾನು ಕೊಡ್ತಾ ಇದೀವಿ ಇದೇ ತರ ಈ ಪ್ರಮಾಣದಲ್ಲೇ. ಮೊದಲು ಒಂದು 5-6 ವರ್ಷ 500, 600, 800 ಜನ ಬರ್ತಾ ಇದ್ರು. ಕಡಿಮೆ ಇದ್ರೆ ಜಾಸ್ತಿ ಆಗಿ ಈಗ 2,000 ಜನಕ್ಕೆ ಬಂದು 2,000 ಜನಕ್ಕೆ 5ರಿಂದ 6 ಐಟಮ್ ಮತ್ತೆ ವಾಟರ್ ಬಾಟಲ್ಸ್. ಈಗ ಒಂದು 2-3 ಇಯರ್ಸ್ ಇಂದ ವಾಟರ್ ಬಾಟಲ್ಸ್. ಅದು ಯಾಕೆ ವಾಟರ್ ಬಾಟಲ್ಸ್ ಅಂದ್ರೆ, ಯಾರೋ ಪುಣ್ಯಾತ್ಮರು ಜಯನಗರದಲ್ಲಿ ಪ್ರತಿಷ್ಠಿತ ಅಂಗಡಿಗಳವರು ಅವರು ಯಾರೋ ಇರ್ತಾರೆ, ನಮ್ಮ ಈ ಸೇವೆ ನೋಡ್ಬಿಟ್ಟು ಇಲ್ಲಿ ಚೆನ್ನಾಗಿ ನಡೆಯುತ್ತೆ ದಾಸೋಹದ ಕಾರ್ಯಕ್ರಮಗಳಿರ್ಬೋದು, ಏನೇ ಇಲ್ಲಿ ಎತ್ಕೊಂಡೋಗಿ ಕೊಡೋಣ ಅಂತ ಈಗೀಗ ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಿಮ್ದೇನು ಇಲ್ಲ, ತಾಯಿದು ಭಕ್ತಾದಿಗಳು ಅಷ್ಟೇ. ಅವರೇ ತಂದು ಕೊಡ್ತಾರೆ, ಅವರೇ ಮಾಡ್ತಾರೆ. ನಮ್ದು ಏನೂ ಇಲ್ಲ. ನಾವು ಆ ಅಮ್ಮ ಏನ್ ದಾರಿ ತೋರ್ಸತ್ತೋ ಅದು ನಾವು ಮಾಡೋದಷ್ಟೇ ನಮ್ಮ ಕಾರ್ಯಕ್ರಮ. ನೀವು ಸೇವಕರ ತರ ಅಷ್ಟೇ, ನಮ್ಮ ಇದು ಅಷ್ಟೇ. ಆಮೇಲೆ ಎಲ್ಲ ಕಡೆ ನಾವು ನೋಡಿದೀವಿ, ಉಂಡಿ ಕಡೆಗೆ ಆದ್ಯತೆ ಅದು ಇದು ಇರ್ತಾರೆ. ನೀವು ಬಂದು ಏನು ಕೇಳೋದಿಲ್ಲ. ಆಮೇಲೆ ಊಟ ಮಾಡೋರ್ನು ಕೂಡ ಒಂಚೂರು ಊಟ ಬಿಡಿಸ್ತಿರ್ತಿರ್ಲಿಲ್ಲ. ಅದು ಊಟ ಏನಕ್ಕೆ ಬಿಡಿಸಲ್ಲ ಅಂದ್ರೆ, ನಾವು ತಿಂದಿದ್ದ ಪ್ರಸಾದವನ್ನ ಹಂಗಂಗೆ ಬಿಸಾಕಿದ್ರೆ, ನೀವು ಕೊಡ್ತಾ ಇರೋದೇ ಪ್ರಸಾದವನ್ನ ಹಂಗಂಗೆ ಬಿಸಾಕಿದ್ರೆ, ನಾವು ತಿಂದು ಬಿಟ್ಟಿರೋದನ್ನ ಬೇರೆಯವರು ತಿನ್ನೋದಿಲ್ಲ. ಒಂದೊಂದು ಅಕ್ಕಿ ಕಾಳು ಇವತ್ತು ಕಷ್ಟ ಇದೆ. ಅಂತ ಟೈಮಲ್ಲಿ 2,000 ಜನಕ್ಕೆ ಈ ಜನಗಳಿಂದಾನೇ ನಡೀತಾ ಇರೋದು, ಭಕ್ತಾದಿಗಳಿಂದಾನೇ ನಡೀತಾ ಇರೋದು. ನಮ್ಮಿಂದ ಯಾರಿಂದ ನಮ್ಮಿಂದ ಏನ್ ನಡೆಯುತ್ತೆ ಸರ್? ಆ ದೇವ್ರು ನಡೆಸ್ಬೇಕು, ನಾವು ಮಾಡ್ಬೇಕಷ್ಟೇ. ನಾವೇನಿತ್ತು ಸೇವೆ ಕ್ಷಣಿಕ ಅಷ್ಟೇ. ನಾವು ಮಾಡ್ತಾ ಇದ್ದೀವಿ. ಜನಗಳೇ ತಂದ್ಕೊಟ್ಟು ಅದು ಹೆಂಗ್ ನಡೀತಾ ಇದೆ ಅಂತ ನಮ್ಗೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. 1,45 ಜನ ಇಷ್ಟು ಜಾಗದಲ್ಲಿ ಹೆಂಗೆ ನಡೆಯುತ್ತೋ ಅದೆಲ್ಲ ದೇವರ ಶಕ್ತಿ ಅದು. ಆ ಲೈನ್ ನೋಡ್ಬಿಟ್ರೆ ಗಾಬರಿ ಆಗೋಗುತ್ತೆ. ಅವ್ರು ಹೆಂಗ್ ಊಟ ಮಾಡ್ಕೊ ಹೊಟ್ಟೋಗ್ಬಿಡ್ತಾರೆ ಅಂತಂದ್ರೆ,
ಆಮೇಲೆ ಇನ್ನೊಂದು ತುಂಬ ಖುಷಿಯಾಗಿದೆ ಏನು ಅಂತಂದರೆ ಸರ್, ಇಲ್ಲಿ ನಾಗರಕಲ್ಲಿದೆ, ಗುಡಿಗಳಿದೆ, ದೇವಸ್ಥಾನಗಳಿದೆ. ಕೆಲವು ಕಡೆ ಏನು ಮಾಡ್ತಾರೆ, ಪ್ರಸಾದಕ್ಕೆ ಒಂದು ರೀತಿ ದೂರ ಕೂರಿಸೋದು, ಸೈಡಲ್ಲಿ ನಿಲ್ಲಿಸೋದು, ಹಂಗಲ್ಲ. ದೇವಸ್ಥಾನದ ಗರ್ಭಗುಡಿ ಪಕ್ಕದಲ್ಲೇ ಕೂತ್ಕೊಳ್ಳುವಂಥದ್ದು, ನಾಗರಕಲ್ಲು ಪಕ್ಕದಲ್ಲಿ ಏನು ಭಕ್ತಿಯಿಂದ ಕೂತ್ಕೊತಾರೆ. ನಿಜವಾಗ್ಲೂ ಇದೊಂದು ನನಗೆ ತುಂಬ ಇಷ್ಟ ಆಯ್ತು ಸರ್. ಅದು ಯಾಕೆ ಅಂದರೆ ಇಲ್ಲಿ ಶನಿ ದೇವರಿದೆ, ಹಾಂ, ಇಲ್ಲಿ ಅಭಯ ಗಣಪತಿ ಮೊದಲನೇದಾಗಿ ಶುರುವಾಗಿದ್ದು. ಓಕೆ, ಶನಿ ದೇವರಿದೆ, ಅಭಯ ಗಣಪತಿ ಇದೆ. ಇಷ್ಟು ಇರೋದ್ರಿಂದ ಎಲ್ಲ ಕಡೆ ಕೂತ್ಕೊಂಡು ನಾವು ಊಟ ಮಾಡಿ ಕ್ಲೀನಾಗಿ, ಒಂದು ಚುರು ಗಲೀಜು ಮಾಡಲ್ಲ ಭಕ್ತಾದಿಗಳು. ಆ ಥರ ನಾವು ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ. ನೋಡಿ ನೀವು ರಿಕ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಮಾಡ್ತೀರಾ. ಆಮೇಲೆ ನೋಡಿ, ಪಕ್ಕದಲ್ಲೇ ದೇವಸ್ಥಾನ ಇದೆ, ದೇವಸ್ಥಾನ ಸುತ್ತ ಕೂತ್ಕೊಂಡು ಒಂದು ರೀತಿ ತಾಯಿ ಮಡಿಲಲ್ಲಿ ಕೂತ್ಕೊಂಡು ಊಟ ಮಾಡ್ದಂಗೆ ಫೀಲ್ ಆಗ್ತಾ ಇದೆ ಎಷ್ಟೋ ಜನಕ್ಕೆ. ಹೌದು. ನೋಡಿ, ಕೆಲವು ಕಡೆ ಏನು ಮಾಡ್ತಾರೆ, ತುಂಬ ಶಿಷ್ಟಾಚಾರ, ತುಂಬ ಒಂದು ನೀಟ್ನೆಸ್ ಮೇಂಟೈನ್ ಮಾಡಕ್ಕೆ ಹೋಗ್ತಾರೆ. ಆದರೆ ದೇವಸ್ಥಾನದ ಒಳಗಡೆನೆ ಪ್ರಸಾದ ತಿನ್ನೋ ಒಂದು ಕಾನ್ಸೆಪ್ಟ್ ತುಂಬ ಇಷ್ಟ ಆಯ್ತು. ಅಲ್ಲ, ಅದು ಆ ಶಕ್ತಿ ಇರೋದೇನು ಗೊತ್ತಾ, ಎಮ್ಮ ನಡೆಸ್ತಾ ಇರೋದಂತ ಶಕ್ತಿಯಿಂದ ಇಷ್ಟೆಲ್ಲ ನಡೀತಾ ಇದೆ. ದೇವಸ್ಥಾನದ ಒಳಗಡೆನೆ ನಡೀತದೆ. ಈಗ ಒಂದು ಸಲ ಈ ಶನಿವಾರ ಮತ್ತೆ ಪ್ರಸಾದ ಇರುತ್ತೆ. ಇಲ್ಲಿ ಬೆಳಗ್ಗೆ ಪ್ರಸಾದ, ಮಧ್ಯಾಹ್ನ ಪ್ರಸಾದ, ಶುಕ್ರವಾರ ಊಟ, ಸಂಜೆ ಪ್ರಸಾದ. ಮತ್ತೆ ಸರ್ ಬೆಳಿಗ್ಗೆ ಪ್ರಸಾದ, ಮಧ್ಯಾಹ್ನ ಊಟ, ಹೊಟ್ಟೆ ತುಂಬಾ ಊಟ ಪ್ರಸಾದ, ಮತ್ತೆ ಸಂಜೆ ಪ್ರಸಾದ. ಸಂಜೆ ಏನ್ ಕೊಡ್ತೀರಾ? ಸಂಜೆ ಯಾವ್ದಾನ ಒಂದು ಬಾತು, ಏನಾನ ಮೊಸರನ್ನೋ, ಪಾಯಸನೋ, ಕೇಸರಿ ಬಾತು, ಒಂದೊಂದ್ ದಿನ ಒಂದೊಂದ್ ತರ, ಒಂದೊಂದ್ ದಿವಸ ಒಂದೊಂದ್ ವಾರ ಒಂದೊಂದ್ ತರ ಮಾಡ್ತೀವಿ. ಅದು ಶನಿವಾರ ಬೆಳಗ್ಗೆ ಮತ್ತೆ ಪ್ರಸಾದ ಕೊಡ್ತೀವಿ. ಶನಿವಾರ ಸಂಜೆ 800ರಿಂದ 1000 ಜನಕ್ಕೆ ಉಪಹಾರ ಕೊಡ್ತೀವಿ. ಉಪಹಾರ ಅದು ಸ್ಟೀಲ್ ತಟ್ಟೆಗಳಲ್ಲೇ ಕೊಡ್ತೀವಿ. ಕರೆಕ್ಟ್. ನನಗೆ ತುಂಬಾ ಅದೊಂದು ಖುಷಿ ಆಯ್ತು ಸರ್. ಕೆಲವು ಕಡೆ ಪೇಪರ್ ಪ್ಲೇಟ್ ಕೊಡ್ತಾರೆ, ಅಥವಾ ಬೇರೆ ಏನೋ ಒಂದು ಪ್ಲಾಸ್ಟಿಕ್ ಏನೋ ಕೊಡ್ತಾರೆ. ನೀವು ಸ್ಟೀಲ್ ಪ್ಲೇಟು, ಸ್ಟೀಲ್ ಲೋಟ. ಹೌದು. ಆಮೇಲೆ ಯಾರು ಕೂಡ ತಟ್ಟೆ ತೊಳ್ಸಕ್ ಬಿಡಲ್ಲ ನೀವು. ಇಲ್ಲ, ತೊಳೆಯಂಗಿಲ್ಲ. ತಿಂದುಬಿಟ್ಟು ಸ್ವಲ್ಪ ಸಣ್ಣ ಪುಟ್ಟ ವೇಸ್ಟೇಜ್ ಇದ್ರೆ ಅದನ್ನ ಅಲ್ಲಿ ಇಟ್ಬಿಟ್ಟು ಕೈ ತೊಳ್ಕೊಂಡು ಆಚೆ ಹೋಗ್ಬಿಡ್ಬೇಕು. ಅಂದ್ರೆ ನಿಮ್ಮಲ್ಲಿ ಅದೊಂದು ತುಂಬಾ ಖುಷಿ ಆಯ್ತು ನಮ್ಗೆ. ಈಗ ಇಲ್ಲೊಂದು ಜೈನ್ ಟೆಂಪಲ್ ನೋಡಿದ್ವಿ, ಅಲ್ಲಿ ಗುರುದ್ವಾರ ಅಂತ ಹೇಳಿ. ಅಲ್ಲಿ ಬರೋರ್ ಚಪ್ಲಿನ ಅವರೇ ಈಸಿಟ್ಕೋತಾರೆ, ಮುಟ್ಟಿ ಕೈಲಿಟ್ಟು ಈಸ್ಕೋತಾರೆ, ಮತ್ತೆ ವಾಪಸ್ ಕೊಡ್ತಾರೆ. ತಟ್ಟೆನೂ ಯಾರ ಕೈಲಿ ತೊಳ್ಸಲ್ಲ ಅವರು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಿಮ್ಮ ದೇವಸ್ಥಾನ ಯಾಕೆ ನನ್ನ ವಿಶೇಷ ಅಂದ್ರೆ ಇದಕ್ಕೆ ದೇವಸ್ಥಾನದ ಗರ್ಭಗುಡಿ ಪಕ್ಕದಲ್ಲೇ ಕೂತ್ಕೊ ಊಟ ಮಾಡುವಂಥದ್ದು, ಲೈನಲ್ಲಿ ಕೂತ್ಕೊ ಊಟ ಮಾಡುವಂಥದ್ದು, ಈ ಪ್ರಸಾದಕ್ಕೆ ಆದ್ಯತೆ ಕೊಡುವಂಥದ್ದು, ಮತ್ತೆ ತಟ್ಟೆ ತೊಳ್ಸೋಂಗಿಲ್ಲ. ಏನ್ ಸರ್ ಇದು? ಅದೆಲ್ಲ ಇಷ್ಟು ವರ್ಷಗಳಿಂದ ಈ ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ ಆ ದೇವ್ರ ದಯೆಯಿಂದ ಇಷ್ಟೆಲ್ಲ ನಡೀತಾ ಇದೆ. ಆ ಎಮ್ಮನ್ ಶಕ್ತಿಯಿಂದ ನಡೀತಾ ಇದೆ. ಇದು ಬಹಳ ಸಣ್ಣದಾಗಿ 92ನೇ ಇಸ್ವಿಲಿ ಸ್ಟಾರ್ಟ್ ಆಗಿದ್ದು. ಮೊದಲನೇದಾಗಿ ಅಭಯ ಗಣಪತಿ. ಅಲ್ಲಿಂದ ಸ್ವಲ್ಪ ಮಾಡಿ 2012ರಲ್ಲಿ ಅಮ್ಮ ಕೂತ್ಕೊಂಡ್ಮೇಲೆ ಯಾವುದೋ ಒಂದು ಮಟ್ಟಕ್ಕೆ ತಗೊಂಡೋಗ್ಬಿಟ್ಟಿದ್ದಾರೆ ದೇವಸ್ಥಾನನ. ಇಲ್ಲಿ ಬಂದಿತ್ತು ನಮ್ಮ ಕಾನ್ಸೆಪ್ಟ್ ಏನು ಅಂದ್ರೆ, ಜನಗಳೇ ಇದು ಮಾಡ್ತಾರೆ. ಆ 100 ರೂಪಾಯಿ ಟಿಕೆಟ್ ನಾವು ಯಾರಿಗೂ ಹೇಳಲ್ಲ, ಅನ್ನದಾಸೋಹ ಕೊಡಬಹುದು ಅಂತ ಮಾಡ್ತೀವಿ ಹೊರತು ಯಾರಿಗೂ ಕಂಪಲ್ಸರಿ ನಾವು ಅದೇನು ಅನೌನ್ಸ್ ಮಾಡೋದು ಯಾರಿಗೂ ಹೇಳೋದಿಲ್ಲ. ಅವರೇ ಕೊಡ್ತಾರೆ. ಅಂದ್ರೆ ಕೆಲವು ನೋಡ್ತಿರೋ ಗೊತ್ತಾಗ್ಲಿ, ಇಲ್ಲೇ ಇದು ದವಸ ಧಾನ್ಯಗಳಿಗೆ ನೀವು ದುಡ್ಡು ಕೊಟ್ಬಿಟ್ಟು ಎಷ್ಟು 101 ರೂಪಾಯಿ 100 ರೂಪಾಯಿ ಕೊಟ್ರೆ ಅಕ್ಕಿ, ಬೇಳೆ, ಹೆಸರು ಬೇಳೆ, ಬೆಲ್ಲ ಈ 4 ಇದು ಮಾಡ್ತಾರೆ. ಇದಿಷ್ಟನ್ನ ಹೊರಗಡೆ ತಗೊಂಡ್ರೆ 100 ರೂಪಾಯಿ 200 ರೂಪಾಯಿಗಿಂತ ಜಾಸ್ತಿ ಆಗುತ್ತೆ. ಆದ್ರೆ ಅದನ್ನು ಕಡಿಮೆ ಕೊಡ್ತಾ ಇದ್ದೀರಿ. ಕಡಿಮೆಗೆ ಏನಕ್ಕೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ದಾನಿಗಳು ಮೀಡಿಯಂ ಕ್ಲಾಸು, ಪಾಪ ಬಡವರು, ಮೀಡಿಯಂ ಕ್ಲಾಸು, ಇಲ್ಲಿ ಸಾಹುಕಾರರಿಗೆ ಒಂದು ಕ್ಯೂ, ಸಾಹುಕಾರರಿಗೆ ಒಂದು ಮೀಡಿಯಂ, ಆ ತರ ಮಾಡಲ್ಲ ನಾವು. ಸಾಹುಕಾರರು ಒಂದೇ, ಕಾರಲ್ಲಿ ಬರೋರ್ಗೂ ಅದೇ ಊಟ, ಸೈಕಲ್ ಅಲ್ಲಿ ಬರೋರ್ಗೂ ಅದೇ ಊಟ. ಎಲ್ಲರೂ ಒಂದೇ ತರ ಊಟ ಮಾಡ್ಬೇಕು, ಹೋಗ್ಬೇಕು. ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲರೂ ಒಂದೇ. ಆಮೇಲೆ ಅಂದ್ರೆ ಕೆಲವ್ರಿಗೆ ಇಲ್ಲೇ ತಗೋಬಹುದು, ಅಥವಾ ಮನೆಯಿಂದನೂ ಕೆಲವ್ರು ತಗೊಬಂದು ಕೊಡ್ತಾರೆ. ಅದು ತಗೊಂತೀವಿ ದಾಸೋಹ ಕಾರ್ಯಕ್ರಮಕ್ಕೆ ಯೂಸ್ ಮಾಡ್ತೀವಿ. ಈಗ ಅದ್ ನೀವು ಕೊಡ್ತೀರಿ, ಈಗ ಅವ್ರು ತುಂಬಾ ಒಂದು ಪ್ರತಿ ವಾರ ಹಿಂಗ್ ತಂದು ಕೊಡ್ತಾರಲ್ಲ, ಅದನ್ನ ಅವತ್ತೇ ಬಳಸ್ತೀರಿ, ಯಾವಾಗ ಬಳಸ್ತೀರಿ? ಇಲ್ಲ, ಪ್ರತಿ ವಾರ ಕೊಡಿದ್ದೆಲ್ಲ ಕಲೆಕ್ಟ್ ಮಾಡ್ತೀವಿ. ಶುಕ್ರವಾರ ಬೆಳಗ್ಗೆ ಪ್ರಸಾದಕ್ಕೆ, ಮಧ್ಯಾಹ್ನ ಊಟಕ್ಕೆ, ಮತ್ತೆ ಶನಿವಾರ ಶುಕ್ರವಾರ 2 ದಿವಸನೂ ನೆಕ್ಸ್ಟ್ ದಿನಕ್ಕೆ ಬಳಸ್ತೀವಿ. ನೋಡಿ, ಎಷ್ಟೋ ಜನ ಅಂತಿದ್ರು, ನಾವು ಕೊಡೋದು 4 ಜನಕ್ಕೆ ಉಪಯೋಗ ಆಗುತ್ತೆ ಅಂತ, ಖುಷಿ ಆಗುತ್ತೆ ಅಂತ ಹೇಳ್ತಿದ್ರು. ಅಂದ್ರೆ ಈ ತರದ್ದು ಒಂದು ಸಿಸ್ಟಮೆಟಿಕ್ ನಿಜವಾಗ್ಲೂ ಕೂಡ ದೇವಸ್ಥಾನಗಳು ಅಂದ್ರೆ ಕೆಲವು ಕಮರ್ಷಿಯಲ್ ಅಂತ ಅನ್ಕೊಬಿಟ್ರೆ ಜನಗಳು. ಆದ್ರೆ ಇಷ್ಟೊಂದು ನಮ್ಮ ಹಿಂದುತ್ವವನ್ನ ಎತ್ತಿಡಿತಾ ಇದ್ರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಇಲ್ಲಿ ಡೆವಲಪ್ಮೆಂಟ್ಸ್ಗೆ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಇಷ್ಟು ಜನಗಳು ಕೊಡಲಿಲ್ಲ ಅಂದ್ರೆ ಇಷ್ಟು ಡೆವಲಪ್ಮೆಂಟು ಆಗ್ತಾ ಇರ್ಲಿಲ್ಲ. ಎಲ್ಲ ಜನಗಳಿಂದಾನೇ ಆಗಿರೋದು. ಎಲ್ಲಾ ಜನಗಳಿಂದಾನೇ ಜನಗಳಿಗೋಸ್ಕರನೇ, ಭಕ್ತಾದಿಗೋಸ್ಕರನೇ ಎಲ್ಲ ನಡೀತಾರೆ. ಅಂದ್ರೆ ತಾಯಿನೇ ಎಲ್ಲವನ್ನು ತಾಯಿ ಅಭಯ ಗಣಪತಿ ಶನೇಶ್ವರ ಸ್ವಾಮಿ ಅವರೇ ಮಾಡಿಸ್ಕೊಂಡಿರೋದು. ಎಲ್ಲ ಅವರೇನೆ, ನಮ್ದು ನಿಮ್ದು ಏನೂ ಇಲ್ಲ. ಅವ್ರು ನಮ್ಗೆ ದಾರಿ ತೋರಿಸ್ತಾರೆ. ನೋಡಪ್ಪ, ಇಂಥವ್ರ ಹತ್ರ ಹೋಗ್ತೀವಿ. ಅವ್ರಿಗೆ ಆ ದೇವ್ರ ಶಕ್ತಿ ಪ್ರೇರಣೆ ಕೊಟ್ಟಿದ್ರೆ ಬರ್ತಾರೆ, ಮಾಡಿಸ್ತಾರೆ. ಯಾರೊಬ್ರು ಮಹಿಳೆ ಕೆಂಗೇರಿಯಿಂದ ಬಂದಿದ್ದಾರಂತೆ, ಅವ್ರು ಪ್ರತಿ ವಾರ ಬರ್ತಾರಂತೆ ಸರ್. ಮೆಡ್ರಾಸಿಂದ ಬರ್ತಾರೆ, ಸೇಲಂ ಇಂದ, ಹೊಸೂರಿಂದ, ಹೈದರಾಬಾದ್ ಇಂದ, ಆಲ್ ಓವರ್ 3-4 ಸ್ಟೇಟ್ ಇಂದಾನು ಬರ್ತಾರೆ ಇಲ್ಲಿಗೆ. ಇದು ಅಷ್ಟು ಪ್ರಸಿದ್ಧಿ ಆಗಿದೆ ಸರ್. ಈ ಪ್ರಸಾದ ಕೊಡ್ತಿರಲ್ಲ ಸರ್, ಇದು ಪ್ರತಿದಿನ ಇರುತ್ತೆ? ಯಾವತ್ತಿರುತ್ತೆ ಸರ್ ಇದು? ಶುಕ್ರವಾರ ಬೆಳಗ್ಗೆ ಪ್ರಸಾದ, ಶುಕ್ರವಾರ ದಿನ ಪ್ರಸಾದ, ಮಧ್ಯಾಹ್ನ ಊಟ, ಸಂಜೆ ಪ್ರಸಾದ, ಮತ್ತೆ ಶನಿವಾರ ಬೆಳಗ್ಗೆ ಪ್ರಸಾದ, ಮತ್ತೆ ಸಂಜೆ ಲಘು ಉಪಹಾರ.
800ರಿಂದ 1000. ವಾರದಲ್ಲಿ ಶುಕ್ರವಾರ ಶನಿವಾರ ಶನಿವಾರ 2 ದಿವಸ ಇರುತ್ತೆ. 2 ದಿನ ಇರುತ್ತೆ. ಆಮೇಲೆ ಸಂಕಷ್ಟಾರ ನಡೀತದೆ. ಸಂಕಷ್ಟಾರ ಪೂಜೆ ಕೊಟ್ಟಿರೋರ್ಗೂ ಪ್ರಸಾದ ಕೊಡ್ತೀವಿ, ಕೊಡದೇ ಇದ್ದವ್ರಿಗೂ ಪ್ರಸಾದ ಕೊಡ್ತೀವಿ. ಅಂದ್ರೆ ವಾರದಲ್ಲಿ 2 ದಿನ ಈ ಪ್ರಸಾದವನ್ನು ಹೊಟ್ಟೆ ತುಂಬಾ ಕೊಡ್ತಾ ಇರೋದು ಹೌದು ಇದು ಇರುತ್ತೆ. ಈ ಪ್ರಸಾದ ಎಷ್ಟೊತ್ತು ಶುರುವಾಗುತ್ತೆ ಅಂದ್ರಿ ಸರ್? ಬೆಳಿಗ್ಗೆ 11:45 12 ಗಂಟೆಗೆ ಶುರುವಾಗುತ್ತೆ. ಇದು ಬೆಳಗ್ಗೆ ಶುಕ್ರವಾರ ಬಂದು 8:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 11:30 ಮುಗಿಯುತ್ತೆ. 11:30 ಮುಗಿದ ತಕ್ಷಣ 1/4 ಗಂಟೆಗೆ ಪೂಜೆ ಆಗಿದ ತಕ್ಷಣ ಅನ್ನದಾನ ಸ್ಟಾರ್ಟ್ ಆಗುತ್ತೆ. ದಾಸೋಹ ಕಾರ್ಯಕ್ರಮ ಅದು 2:30. ಈಗ ಕ್ಲೀನಿಂಗ್ ಗೋಸ್ಕರ ನಾವು ಮಧ್ಯಾಹ್ನ 2 to 5 ಇರಲ್ಲ, 2:30 to 5 ಮತ್ತೆ ಮಾಡ್ತೀವಿ. ಕ್ಲೀನಿಂಗ್ ಕಾರ್ಯಕ್ರಮ ಇದೆಲ್ಲ ನಡೆದಿರೋದೆಲ್ಲ ಪಾತ್ರೆಗಳು ಅದೆಲ್ಲ ನಾವು ಕ್ಲೀನ್ ಮಾಡೋ ಕೆಲಸ ಎಲ್ಲ ಇರುತ್ತೆ. ಅದಕ್ಕೋಸ್ಕರ 5:30 ಟೆಂಪಲ್ 5 ಗಂಟೆಗೆ ಓಪನ್ ಆಗುತ್ತೆ. 5 ಗಂಟೆಗೆ ಓಪನ್ ಆಯ್ತು ಅಂತ ಹೇಳಿದ್ರೆ 9 ಗಂಟೆವರೆಗೂ ಪ್ರಸಾದ ಕೊಡ್ತೀವಿ. ಸಂಜೆ ಪ್ರಾಕಾರೋತ್ಸವ ಸೇವೆನೂ ಇರುತ್ತೆ. ನಿಮಿಷಮ್ಮ ತಾಯಿದು ಪ್ರಾಕಾರೋತ್ಸವ ಸೇವೆ ಇರುತ್ತೆ. ಓಕೆ ಸರ್, ಇನ್ನೊಂದೇನು ಅಂತಂದ್ರೆ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದೀರಿ ಅಂತಂದ್ರೆ ನೀವು ಏನೋ ಒಂಥರ ಕಾಟಾಚಾರ ಕೊಟ್ಟಂಗೆ ಕೊಡ್ತಿಲ್ಲ. ಒಂದು ಅದ್ ನೀಟ್ನೆಸ್ ಇರ್ಬೋದು. ದೊಡ್ಡ ದೊಡ್ಡ ಸ್ಟೀಲ್ ಪಾತ್ರೆಗಳಲ್ಲಿ ಸ್ಟೀಮ್ ಅಲ್ಲಿ ಏನೋ ಮಾಡ್ತಾ ಇದೀವಿ ಅನ್ಸುತ್ತೆ. ಸ್ಟೀಮ್ ಅಲ್ಲೇ ಮಾಡೋದು. ಸ್ಟೀಮ್ ಇದೆ ಇಲ್ಲಿ. ಒಂದು ಸಲಿಗೆ 90 kg ಅಕ್ಕಿ ಬೇಯಿಸ್ಬೋದು. 35 ನಿಮಿಷ ಟೈಮ್ ತೊಗೊಳತ್ತೆ. 35 ನಿಮಿಷ ಟೈಮಲ್ಲಿ 95 ಹತ್ತತ್ರ 1 ಕ್ವಿಂಟಾಲ್ ಬೇಯಿಸ್ತೀವಿ. ಅಂದ್ರೆ ಕೊಡಬೇಕು ಅನ್ನೋದನ್ನ ನೀವು ಉತ್ಕೃಷ್ಟವಾಗಿ ಕ್ವಾಲಿಟಿಯಾಗಿ ಯಾವ್ದು ಕ್ವಾಲಿಟಿಯಲ್ಲಿ ಯಾವುದೇ ಪ್ರಸಾದ ಆಗ್ಲಿ ನಾವು ಕಾಂಪ್ರಮೈಸೇ ಇಲ್ಲ, ಕಾಂಪ್ರಮೈಸ್ ಮಾಡಲ್ಲ. ಪ್ರಸಾದಕ್ಕೆ ಆದ್ಯತೆ ಈ ದೇವಸ್ಥಾನ. ಹೌದೌದು, ಪ್ರಸಾದಕ್ಕೆ ಆದ್ಯತೆ. ಭಕ್ತಾದಿಗಳು ಬಂದು ಸಂತೃಪ್ತಿಯಾಗಿ ಪ್ರಸಾದ ತಿಂದು ದೇವ್ರ ದರ್ಶನ ಮಾಡಿ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ. ಇನ್ನೊಂದೇನಪ್ಪ ಅಂತಂದ್ರೆ, ಈಗ ನೀವು ಫಸ್ಟ್ ಪ್ರಸಾದ ಕೊಡೋಕ್ಕಿಂತ ಮೊದಲೇ ಪೂಜಾರಿಗಳು ಬಂದು ಎಲ್ಲ ಪೂಜೆ ಮಾಡ್ತಾರೆ. ಅನ್ನ ಸಾಂಬಾರಾಗಿ ಪ್ರತಿಯೊಂದು ನೀವೇನು ಆಹಾರವನ್ನ ಕೊಡ್ತೀರೋ ಅದ್ರ ಬಗ್ಗೆ ಹೇಳಿ ಸರ್. ಅದು ಬಹಳ ಅದ್ಭುತ. ಇವಾಗ ಪ್ರಸಾದಕ್ಕೆ ಸೇವಾಕರ್ತರು ಕೊಟ್ಟಿರ್ತಾರೆ. ಆ ಸೇವಾಕರ್ತ ಒಬ್ಬೊಬ್ರು 10,000 20,000 ಎಷ್ಟೋ ಕೊಟ್ಟಿರ್ತಾರೆ. ಅವ್ರವ್ರ ಶೆಟ್ಟಾಂತರ ಕೊಡ್ಲಿ ಬಿಡ್ಲಿ ದಾಸೋಹ ಕಾರ್ಯಕ್ರಮ ಮಾತ್ರ ಇಲ್ಲಿ ನಡೆಯುತ್ತೆ. ಕೊಡದೇ ಇದ್ರೂ ನಡೆಯುತ್ತೆ. ಕೊಡದೆ ಇದ್ರೆ ನಡೆಯುತ್ತೆ ಅಂತ ಹೇಳಿದ್ರೆ ಕೊಟ್ಟೆ ಜನಗಳಿಂದ ತಾನೇ ನಡೀತಾ ಇದೆ, ಕೊಡೋದ್ರಿಂದ ನಡೀತಾ ಇದೆ. ಅದೇ ಸರ್, ನಿಮ್ಮಲ್ಲಿ ಏನಂದ್ರೆ ಪ್ರಸಾದ ರೆಡಿ ಆದ್ಮೇಲೆ ಅದೊಂದು ತಟ್ಟೆಗೆ ಹಾಕಿಟ್ಟು ಅದು ಪೂಜಾರಿಗಳು ಬಂದು ಅದಕ್ಕೆಲ್ಲ ಒಂದು ಪೂಜೆ ಪುನಸ್ಕಾರವನ್ನ ಮಾಡಿ ತಾಯಿಗೆ ಅರ್ಪಿಸಿ ಅದಕ್ಕೆಲ್ಲ ತೀರ್ಥ ಪ್ರಸಾದ ಎಲ್ಲ ಹಾಕಿ ಮತ್ತೆ ಅಲ್ಲಿ ಪ್ರಸಾದ ಹಂಚೋರ್ಗೆಲ್ರಿಗೂ ಕೂಡ ಒಂದು ಒಂದು ಪೂಜೆಯನ್ನ ಸಲ್ಲಿಸಿ ಆನಂತರ ನಾವು ಪ್ರಸಾದ ವಿತರಣೆ ಮಾಡೋದು. ಪ್ರತಿ ಸಾರಿ ಹಿಂಗೆ ನಾವು ಪ್ರತಿ 12 ವರ್ಷಗಳಿಂದ ಇದೇ ಸಿಸ್ಟಮ್. ಕೆಲವು ಕಡೆ ಸುಮ್ಮನೆ ಹಿಂಗೆ ಜಸ್ಟ್ ನಾಮಕೋಸ್ಕರ ಕೆಲವು ಕಡೆ ಮಾಡಿದೆ. ಆದ್ರೆ ಎಷ್ಟೊತ್ತುವರೆಗೂ ಕೂಡ ಪ್ರಸಾದಕ್ಕೆ ಒಂದು ಶಕ್ತಿ ಬರೋ ತರ ಪೂಜೆ ಮಾಡ್ತಾರೆ ಅಂದ್ರೆ ತುಂಬಾ ಖುಷಿ ಆಯ್ತು ನಮ್ಗಂತ. ಅದೇ ಸೇವಾಕರ್ತರು ಕೊಟ್ಟಿರ್ತಾರೆ. ಈಗ ಅವ್ರನ್ನೆಲ್ಲ ನಿಲ್ಲಿಸ್ತೀವಿ. ಅವ್ರಿಗೆಲ್ಲ ಅವ್ರ ಕೈಲೇನೆ ಒಂದು 10ರಿಂದ 15 ಜನಕ್ಕೆ ಬಡಿಸ್ತೀವಿ. ಅಂದ್ರೆ ಅದು ಅವಕಾಶ ಇದೆ. ಅವರೇ ಬಡಿಸ್ತಾರೆ 10-15 ಜನಕ್ಕೆ ಫಸ್ಟ್ ಸ್ಟಾರ್ಟಿಂಗ್. ಆಮೇಲೆ ನಮ್ಮ ಕಾರ್ಯಕರ್ತರು ಬರ್ತಾರೆ. ನಾವು ಫಾಸ್ಟ್ ಅವ್ರಿಗೆ ತುಂಬಾ ಸ್ಯಾಟಿಸ್ಫೈ ಆಗುತ್ತೆ. ಹೌದು, ಅವ್ರ ಕಡೆಯಲ್ಲಿ ಬಡಿಸ್ತೀವಿ. ಅದಾದ್ಮೇಲೆ ದೇವ್ರಿಗೆ ನಿಮಿಷಮ್ಮ ತಾಯಿಗೆ 3 ದೇವರಿಗೆ ಚಾಮರ ಸೇವೆ ಮಾಡಿಸ್ತೀವಿ. ಅದಾದ್ಮೇಲೆ ಅವ್ರಿಗೆ ದೇವ್ರಿಗೆ ಉಡಿಸಿರೋ ಸೀರೆಯನ್ನ ಕೊಡುಗೆ ಆಗಿ ನೀಡ್ತೀವಿ ಅವ್ರ ಮನೆಯವ್ರಿಗೆ. 20,000 10,000 ಎಷ್ಟೇ ಕೊಟ್ಟಿರ್ಲಿ ಕೊಟ್ಟಿರೋರಿಗೆ ಚಾಮರ ಸೇವೆ ಮಾಡಿಸಿ ಒಂದು ಸೀರೆ ಕೊಟ್ಟು ದೇವ್ರಿಗೆ ಉಡಿಸಿರೋ ಸೀರೆ. ಅದಾದ್ಮೇಲೆ ಬೆಳ್ಳಿ ಕಪ್ಗಳು ಅರಿಶಿನ ಕುಂಕುಮ ಕೊಡ್ತೀವಿ. ಬೆಳ್ಳಿ ಕಪ್ ಸಮೇತ ಅವ್ರು ಕೊಡ್ತೀರಾ? ಬೆಳ್ಳಿ ಕಪ್ಗಳು ಸುಮಾರು ಒಂದು 2,500 ಒಂದೊಂದು 5,000 ರೂಪಾಯಿ ಬೆಳ್ಳಿ ಕಪ್ಪು. ಅವ್ರಿಗೆ ಒಂದು ಸೀರೆ ಎಲ್ಲ ಕೊಡ್ತೀವಿ. ಅರ್ಧಕ್ಕದು ವಾಪಸ್ಸೇ ಕೊಟ್ಬಿಡ್ತೀವಿ. ಅದು ಮೊದಲಿಂದ ನಡ್ಕೊಂಡೋ ಪದ್ಧತಿ ಅದು. ಅಂದ್ರೆ ನೋಡಿ ಇದು ಎಷ್ಟೋ ಜನ ಗೊತ್ತೇ ಇರಲ್ಲ. ಅಂದ್ರೆ ಅವ್ರಿಗೆ ವಾಪಸ್ ಏನಾದ್ರು ಭಗವಂತನಿಂದ ತಾಯಿಯಿಂದ ಏನಾದ್ರು ಬಂದ್ರೆ ಅದು ತುಂಬಾ ಸಮಾಧಾನವಾಗಿ ಇಟ್ಕೋತಾರೆ ಅದನ್ನ. ನೋಡಿ, ಬೆಳ್ಳಿ ಕಪ್ ಕೊಡೋದಾಗಿರ್ಬೋದು, ತಾಯಿ ಗುಡಿಸಿ ಸೀರೆ ಕೊಡೋದಿರ್ಬೋದು, ಮತ್ತೆ ಪ್ರಸಾದ ಕೊಡುವಾಗ ಬಡ್ಸಕ್ ಬಿಡೋದಿರ್ಬೋದು, ಅವ್ರ ಹೆಸರು ಪೂಜೆ ಮಾಡೋದಿರ್ಬೋದು. ನಿಜವಾಗ್ಲೂ ಕೂಡ ಎಷ್ಟೋ ಜನಕ್ಕೆ ಸ್ಯಾಟಿಸ್ಫೈ ಆಗುತ್ತೆ ಸರ್, ನಿಜವಾಗ್ಲೂ ಕೂಡ. ಬಟ್ ಆದ್ರೂ ಇಷ್ಟು ಜನಗಳಲ್ಲಿ ಯಾವುದೋ ಗಲಾಟೆಗಳು ಯಾವುದೋ ಆಗೋದಿಲ್ಲ. ಸಣ್ಣ ಪುಟ್ಟ ಆಗತ್ತೆ ಸರ್. ನಾವೇ ರಿಕ್ವೆಸ್ಟ್ ಮಾಡ್ಬಿಡ್ತೀವಿ, ದಯವಿಟ್ಟು ಏನೋ ಒಂದು ಬಿಡಿ ಅಂತೇಳಿ ನಾವೇ ಇದು ಭಕ್ತಾದಿಗಳ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ. ಅಂದ್ರೆ ಬಹಳ ಅದ್ಭುತವಾಗಿ ನಡೀತಾ ಇದೆ ಸರ್, ನಿಜವಾಗ್ಲೂ ಕೂಡ. ಇನ್ನು ಈ ದೇವ್ರ ಬಗ್ಗೆ ಕೇಳಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನೋಡ್ತಾ ಇರೋರು ಇಲ್ಲಿ ಬಂದು ಆ ದೇವಿನ ಕಣ್ ತುಂಬ್ಕೊಂಡು ನೋಡ್ಕೊಂಡು ಆನಂತರ ಜೊತೆಗೆ ತಮ್ಮ ಏನೇ ಫಲಾಫಲ ಬೇಕಿತ್ತು ಅಂತಂದ್ರೂ ಕೂಡ ಕೇಳ್ಕೊಂಡ್ರೆ ತುಂಬಾ ಜನಕ್ಕೆ ಒಳ್ಳೇದಾಗ್ತಿದೆ ಅಂತ. ತುಂಬಾ ಜನಕ್ಕಾಗಿದೆ ಸರ್. ಎಂತೆಂಥ ಕಾಯಿಲೆಗಳಿರೋರು, ಎಂತೆಂಥವರು ಎಲ್ಲೆಲ್ಲೋ ಯಾವುದೇ ಸ್ಟೇಟ್ಗಳಿಂದ ಬರ್ತಾರೆ, ಬಾಂಬೆಯಿಂದ ಬರ್ತಾರೆ, ಡೆಲ್ಲಿಯಿಂದ ಬಂದಿದ್ದಾರೆ ಕೆಲವರು. ಅಲ್ಲಿಂದ ಫೋನ್ ಮಾಡಿದ್ರೆ ಗೂಗಲ್ ಸರ್ಚ್ ಮಾಡಿ ನನ್ನ ನಂಬರ್ಗೆ ಫೋನ್ ಮಾಡ್ತಾರೆ, ಯಾವ ಟೈಮಿಂಗ್ಸು ಏನು ಅಂತ. ಹೈದರಾಬಾದ್ ಇಂದ ಬರ್ತಾರೆ. ಈ ತಾಯಿ ಹೇಗೆ ಸರ್ ಪ್ರತಿಷ್ಠಾಪನೆ ಆಗಿದ್ದು ನೀವು ಅವಾಗಲೇ ಹೇಳ್ತಾ ಇದ್ರಿ? ಇದು 92ನೇ ಇಸ್ವಿಲಿ ದೇವಸ್ಥಾನ ಪ್ರಾರಂಭ ಆಯ್ತು. ಯಾವ್ದೋ ನಿಮ್ಗೆ ಇದು ಅಭಯ ಗಣಪತಿ ಸಣ್ಣದಾನ ಸ್ಟಾರ್ಟ್ ಆಯ್ತು. ಅದು ಸ್ಟಾರ್ಟ್ ಆಗಿ ನಾವು ಒಂದು ಸೇವಾ ಟ್ರಸ್ಟ್ ಅಂತ ಮಾಡ್ಕೊಂಡು ನಾವು ಇನ್ನು ಅವಾಗ ಯೂತ್ 1992 ಆವಾಗ ಇದೇ ಏನಾಗ್ಲಿ ಇಲ್ಲಿ ದೇವಸ್ಥಾನ ಮಾಡಬೇಕು ಅಂತ ಒಂದು ಮಾಡಿದ್ವಿ. ಚೂರೇ ಡೆವಲಪ್ ಮಾಡ್ಕೊಂಡ್ ಬಂದ್ವಿ. ಅಲ್ಲಿಂದ ಸ್ವಲ್ಪನೇ ಡೆವಲಪ್ ಮಾಡ್ಕೊಂಡು 2099ರಲ್ಲಿ ವಿಮಾನ ಗೋಪುರ ರಾಜಗೋಪುರ ಸ್ಟಾರ್ಟ್ ಆಯ್ತು.
ಅದು ಮುಗಿಯೋಷ್ಟೊತ್ತಿಗೆ 2004. ಆವಾಗ ಶನೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಯಿತು. ಓಕೆ. ಅದು ಪ್ರತಿಷ್ಠಾಪನೆ ಆಗಿ 8 ವರ್ಷಕ್ಕೆ ಆ ತಾಯಿ ಬಂದ್ಲು, ನಿಮಿಷಾಂಬ ತಾಯಿ ಬಂದ್ಲು. ಯಾವ ಥರ ಬಂತು ಅಂತ ಹೇಳಿದ್ರೆ, ಒಂದ್ಸಲಿ ನಮ್ದು ಫುಲ್ಲು ಇದಾಗೆ ಸೇವೆನ ಮುಡಿಪಿಟ್ಬಿಟ್ಟಿದ್ದೀವಿ ನಾವು ಜೀವನನೇ ಹೌದು. ತಾಯಿಗೋಸ್ಕರ ಹತ್ರ ಇರೋದ್ರಿಂದ ನಾವು ಇದೆ. ಒಬ್ಬರನ್ನ ಇನ್ಚಾರ್ಜು ಇದೆ. ನಮ್ದು ವ್ಯಾಪಾರ ಇದೆ, ನಮ್ದು ಬೇರೆ ಬೇರೆ ಇದೆ. ನಿಮ್ದು ಬೇರೆ ಉದ್ಯೋಗ ಇದೆ, ಉದ್ಯೋಗಗಳಿದೆ, ಶಾಪ್ ಇದೆ, ನಮ್ದು ಎಲ್ಲ ಇದೆ. ಇದೇ ಏರಿಯಾದಲ್ಲೇ ನಾವು ಹುಟ್ಟು ಬೆಳೆದಿರೋದು. ಓಕೆ ಓಕೆ. ಸರಿ, ಅಂದ್ರೆ ನೀವು ಆಧ್ಯಾತ್ಮಿಕವಾಗಿ ಜಾಸ್ತಿ ಇದಕ್ಕೆ ಇನ್ವಾಲ್ವ್ ಆಗ್ಬಿಟ್ಟಿದ್ದೀರಿ. ಆಗ್ಬಿಟ್ಟಿದೀವಿ. 35 ವರ್ಷದ ಮಾಡಿದ್ವಿ. ಯಾರಾನ ಒಬ್ರು ಇಲ್ಲ ಆ ತರ ನಿಂತ್ಕೊಂಡು ಮಾಡಿದ್ರೆ ಸರ್ ಯಾವುದೇ ದೇವಸ್ಥಾನಕ್ಕೆ ಸಾಧ್ಯ ಆಗೋದು, ಇಲ್ಲಾಂದ್ರೆ ಸಾಧ್ಯ ಆಗಲ್ಲ. ವಿಶೇಷವಾದ ಗಮನ ಕೊಡಬೇಕು ದೇವಸ್ಥಾನದ ಕಡೆ. ಯಾವುದೇ ಡೆವಲಪ್ಮೆಂಟ್ಸ್ ಇರ್ಲಿ, ಯಾವ್ದನ ಆಗ್ಲಿ, ಯಾವುದೇ ಕೆಲಸಕ್ಕಾಗ್ಲಿ ಡೆವಲಪ್ಮೆಂಟ್ಸು ಆ ತರ ಇರೋದ್ರಿಂದ ಒಂದು ಸಲ ನಮಗೆ 2011 ಒಂದು ಇದಾಯ್ತು, ಏನೋ ಪ್ರೇರಣೆ ಆಯ್ತು, ಇಲ್ಲಿ ದೇವಿ ದೇವಸ್ಥಾನ ಒಂದು ಮಾಡಬೇಕು ಅಂತ. ಏನೋ ಒಂದು ಪ್ರೇರಣೆ ಆಗಿ ಇಲ್ಲಿ ಮಾಡಲೇಬೇಕು ಅಂತ ಮಾಡಿದ್ವಿ. ಟ್ರಸ್ಟಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಿ ಒಂದು ನಿಮಿಷಾಂಬ ತಾಯಿಯನ್ನು 2012 ಪ್ರತಿಷ್ಠಾಪನೆ ಮಾಡಿ. ಈಗ ನಿಮ್ಮ ಟ್ರಸ್ಟಲ್ಲಿ ಯಾರ್ಯಾರಿದ್ದಾರೆ ಸರ್? ಇದ್ದಾರೆ ಸರ್, ಲಕ್ಷ್ಮೀಕಾಂತ್ ಅಂತ ಮ್ಯಾನೇಜಿಂಗ್ ಟ್ರಸ್ಟಿ. ಅಧ್ಯಕ್ಷರು ಯಾರಿದ್ದಾರೆ? ಅಧ್ಯಕ್ಷರು ಇವಾಗ ಇದ್ರು ಬದಲು ವೆಂಕಟೇಶ್ ಶೆಟ್ಟಿ ಅಂತ, ಅವ್ರು ತೀರೋಗಿದ್ದಾರೆ ಈಗ ರೀಸೆಂಟ್ ಆಗಿ. ಮ್ಯಾನೇಜಿಂಗ್ ಟ್ರಸ್ಟಿ ಲಕ್ಷ್ಮೀಕಾಂತ್, ನಾನು ಫೌಂಡರ್ ಟ್ರೆಜರರು. ಇನ್ನು ನಮ್ಮ ಸ್ನೇಹಿತರೆ ಒಂದು 4-5 ಜನ ಟ್ರಸ್ಟಿಗಳು. ನಿಮ್ಮ ವೈಯಕ್ತಿಕ ಬದುಕಿನ ಜೊತೆಗೆ ಆಧ್ಯಾತ್ಮಿಕವಾಗಿ ಇಷ್ಟು 1,500 ದಿಂದ 2,000 ಜನಕ್ಕೆ ಒಂದು ದೈವ ಸಂಕಲ್ಪವನ್ನು ಕೊಡೋದ್ರಲ್ಲಿ ನೀವು ಮಧ್ಯದಲ್ಲಿ ಇದ್ದೀರಲ್ಲ, ಮಾಡ್ತಾ ಇರೋ ಕೆಲಸ ಒಳ್ಳೇದಾಗ್ತಿದೆ. ಇದೇ ರೀತಿ ನಿರಂತರವಾಗಿ ನಡೀಲಿ, ಬರುವಂಥ ಭಕ್ತಾದಿಗಳಿಗೂ ಕೂಡ ಸಾಕಷ್ಟು ಒಳ್ಳೇದಾಗಲಿ. ಅದಕ್ಕಿಂತ ಮುಖ್ಯವಾಗಿ ಈ ಅನ್ನಪ್ರಸಾದ ಅಂತಂದರೆ ಭಗವಂತನ ಸ್ವರೂಪ. ಅದು ನೀವು ಮಾಡುವಂಥದ್ದಲ್ಲ, ಅದು ನಿರಂತರವಾಗಿ ನಿಮ್ಮಂಥ ಒಂದು ಶ್ರಮಜೀವಿಗಳ ಕಡೆಯಿಂದ ಆಗಲಿ ಅಂತ ನಾವು ಕೂಡ ನಮ್ಮ ಚಾನಲ್ ಮುಖಾಂತರ ಕೇಳ್ಕೊತೀವಿ. ಇನ್ನೊಂದು ನಾವು ಹೇಳಕ್ಕೆ ಇಚ್ಛೆ ಪಡ್ತೇನೆ, ನವರಾತ್ರಿ ಕಾರ್ಯಕ್ರಮಗಳು ಪ್ರತಿ ನವರಾತ್ರಿಯಲ್ಲಿ ಬೊಂಬೆ ಇಟ್ಬಿಟ್ಟು ನವರಾತ್ರಿ ಕಾರ್ಯಕ್ರಮಗಳಲ್ಲಿ 9 ದಿವಸ ಸಂಗೀತ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ. ಇಲ್ಲಿ 9 ದಿವಸ 9 ಅಲಂಕಾರಗಳು ಎಲ್ಲಾ ದೇವರುಗಳಿಗೆ, 3 ದೇವರಿಗೆ ಅಲಂಕಾರ ನಡೆಯುತ್ತೆ. ಪ್ರತಿ ಹಬ್ಬ ದಿನಗಳಲ್ಲಿ ವಿಶೇಷ ಪೂಜೆಗಳಿರುತ್ತೆ. ನವರಾತ್ರಿ ಟೈಮಲ್ಲಿ ಒಂದು ದಿವಸ ಈವ್ನಿಂಗ್ ಅಂಡ್ ಮಾರ್ನಿಂಗ್ 5,000 ಜನ ಬರ್ತಾರೆ. ಬೆಳಗ್ಗೆ ಸಾಯಂಕಾಲ ಫ್ಲೋಟಿಂಗ್ 4,000 ಜನ ಅಂತೂ ಬರ್ತಾರೆ ನವರಾತ್ರಿ 9 ದಿವಸ. ದಸರಾ ಟೈಮಲ್ಲಿ ಅದಾದ್ಮೇಲೆ ಫೆಬ್ರವರಿ ಮಾರ್ಚಲ್ಲಿ ವಾರ್ಷಿಕೋತ್ಸವ ಬರುತ್ತೆ. 3 ದೇವರುಗಳು ವಾರ್ಷಿಕೋತ್ಸವ. ಆವಾಗ ಬಹಳ ನಾವು ಉತ್ಸವ ಮಾಡ್ತೀವಿ, ಅನ್ನದಾಸೋಹ ಮಾಡ್ತೀವಿ. 5,000 ಜನಕ್ಕೆ ದಾಸೋಹದ ಕಾರ್ಯಕ್ರಮ ಇರುತ್ತೆ. ಅಂದ್ರೆ ಇಲ್ಲಿ ದಾಸೋಹಕ್ಕೆ ಪ್ರಸಿದ್ಧಿಯಾಗಿರುವಂತ ತಾಯಿಯ ಕ್ಷೇತ್ರ ಇನ್ನೂ ಹೆಚ್ಚು ಬೆಳೀಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಧನ್ಯವಾದ, ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಮಂಜುಳಾ. ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಕೆಂಗೇರಿ ಉಪನಗರದಿಂದ ಬರ್ತಾ ಇದ್ದೀನಿ. ಇವತ್ತು ಏನೇನು ಪ್ರಸಾದ ಕೊಟ್ಟಿದ್ದಾರೆ ಮೇಡಮ್? ಇವತ್ತು ಸ್ವೀಟ್ ಪೊಂಗಲ್ಲು, ಪಲಾವು, ಅನ್ನ, ತರಕಾರಿ, ಸಾಂಬಾರು, ಮೊಸರನ್ನ, ಇಷ್ಟೆಲ್ಲವನ್ನು ಕೂಡ ಹೊಟ್ಟೆ ತುಂಬ ಪ್ರಸಾದ ಕೊಟ್ಟಿದ್ದಾರೆ. ಈ ಪ್ರಸಾದ ಬಗ್ಗೆ ಏನು ಹೇಳ್ತೀರಾ? ಈ ಪ್ರಸಾದ ತಿನ್ನೋದೇ ಒಂದು ಭಾಗ್ಯ. ಅದನ್ನು ಅನುಭವಿಸೋತೀವಲ್ಲ, ಆ ಭಾಗ್ಯ ಯಾರಿಗೂ ಸಿಗಲ್ಲ. ಅಷ್ಟು ಲಕ್ಷಣವಾಗಿ ಆ ದೇವಿ ದರ್ಶನ, ಅಷ್ಟು ಮನಸ್ಸು ತುಂಬುವಂಥ, ತೃಪ್ತಿ ಕೊಡುವಂಥ ಪ್ರಸಾದ ಸಿಗುತ್ತೆ ಈ ದೇವಸ್ಥಾನದಿಂದ. ಪ್ರಸಾದ ತಿಂದ ಮೇಲೆ ಅಸನ್ಮುಖಿ ಆಗ್ತಾರಲ್ಲ, ಆ ಥರನೇ ನೀವು ಅಸನ್ಮುಖಿಯಾಗಿ ಮಾತಾಡ್ತೀರ. ನೀವು ಇರೋದು ಹಿಂಗೇನೋ ಅಥವಾ ಪ್ರಸಾದ ತಿಂದ ಮೇಲೆ ಹಿಂಗಾಗಿದ್ದೀರೋ? ಇಲ್ಲ, ನಾವು ದೇವಿಯಿಂದಾನೇ ನಾನು ಹಿಂಗಾಗಿರೋದು ಅಂತ ತಿಳ್ಕೊಳ್ಳಿ. ಹೌದಾ? ಅಂದರೆ ಪ್ರಸಾದ ಒಳ್ಳೇದು ಅಂತ ಹೇಳಿ ಕೊಡ್ತಿರೋದು ತುಂಬ ಚೆನ್ನಾಗಿರುತ್ತೆ ರೀ. ನೀವು ಎಷ್ಟು ಬಾರಿ ತಗೊಂಡಿದ್ದೀರಾ ಮೇಡಮ್? ನಾನೊಂದು 8-10 ಸತಿ ಬಂದಿದ್ದೀನಿ. 7-8 ಸಾರಿ ತಗೊಂಡಿದ್ದೀನಿ. ಅಂದರೆ ಪ್ರಸಾದ ಕೊಡ್ತಾ ಇರೋದು ಒಳ್ಳೇದು. ಎನಿ ಟೈಮ್ ನಾನು ಎಲ್ಲ ಶುಕ್ರವಾರ ಇಲ್ಲಿ ಪ್ರಸಾದ ನಾನು ಎಷ್ಟು ಸತಿ ಜ್ಞಾಪಿಸ್ಕೊಂಡು ಫ್ರೆಂಡ್ಗೆ ಹೋಗೋಣ ಬನ್ನಿ, ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ಇರ್ತೀನಿ. ಯಾವಾಗಲೂ ಆ ದೇವಿ ದರ್ಶನ ಮಾಡೋಕ್ಕೆ ನಂಗೆ ಕಣ್ಣು ತುಂಬಿ ಬರುತ್ತೆ. ಅಷ್ಟು ಚೆನ್ನಾಗಿ ಲಕ್ಷಣವಾಗಿ ಇಲ್ಲಿ ಬಂದರೆ ನನಗೆ ಮನಸ್ಫೂರ್ತಿ ಸಮಾಧಾನ ಆಗುತ್ತೆ. ಅಷ್ಟೊಂದು ಸಮಾಧಾನ. ಹೌದು, ನಿಮಿಷಾಂಬ ಅಂದರೆ ಅಷ್ಟು ತೃಪ್ತಿ ಕೊಡುವಂಥ ದೇವಿ ಈಕೆ. ಸರ್, ನನ್ನ ಹೆಸರು ವಾಸುಕಿ ಪ್ರಸಾದ್ ಅಂತ. ವಾಸುಕಿ ಪ್ರಸಾದ್. ಹೌದು, ಪ್ರಸಾದವಾಗಿದೆ ಮೇಡಮ್. ಇಲ್ಲಿ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? 4 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಏನಾದರೂ ಒಳ್ಳೇದಾಗಿದೆ ಮೇಡಮ್? ಖಂಡಿತ ಸರ್. ಏನು ಒಳ್ಳೇದಾಗಿದೆ? ಮಗಂದು ಕೇಳ್ಕೊಂಡಿದ್ದೆ ನಾನು, ಒಳ್ಳೆ ಮಾರ್ಕ್ಸ್ ಬರಲಿ ಅಂತ ದೇವಿ ಹತ್ರ. ಏನು ಓದ್ತಿದ್ದ? ಅವ್ನು PUC ಸೆಕೆಂಡ್ ಇಯರ್ ಆಯ್ತು ಈಗ. ಎಜುಕೇಶನ್ಗೂ ದೇವಸ್ಥಾನಕ್ಕೆ ಬಂದು ಕೇಳ್ಕೊಳ್ಳೋಕೆ ಏನೋ ಸಂಬಂಧ ಇದೆ? ದೇವಿ ಆಶೀರ್ವಾದನೇ ಇರ್ಬೇಕಲ್ಲ ಸರ್. ದೇವರ ಆಶೀರ್ವಾದನ ಖಂಡಿತ ಸರ್. ಆಮೇಲೆ ನನಗೂ ಒಂದಿಷ್ಟು ಅಪರ್ಚುನಿಟಿ ಸಿಗ್ಲಿ ಅಂತೇಳಿ ಎಲ್ಲ ಕೇಳ್ಕೊಂಡಿದ್ದೆ ಅಮ್ಮನ ಹತ್ರ. ತುಂಬಾ ಚೆನ್ನಾಗಿ ಬಂದಿದೆ. ನಂಗೆ ಎಲ್ಲ ಪ್ಲೇಬ್ಯಾಕ್ ಸಿಂಗಿಂಗು ಎಲ್ಲ ಬಂದಿದೆ. ನಾನು ಗಾಯಕಿ, ವೃತ್ತಿಪರ ಗಾಯಕಿ. ಸೊ ನನಗೂ ಎಲ್ಲ ಒಳ್ಳೇದಾಗಿದೆ, ಅವಕಾಶಗಳು ಸಿಕ್ಕಿದೆ. ನಿಮ್ಮ ಮಗ ಎಷ್ಟು ಪರ್ಸೆಂಟ್ ತಗೊಂಡ? ಅವನಿಗ 82% ಆಯ್ತು. ಅಂದ್ರೆ ನೀವು ಕೇಳ್ಕೊಂಡಿದ್ದು ಸಾರ್ಥಕ ಆಯ್ತಾ? ಆಯ್ತು. ಗ್ರೂಪ್ ಬಂದಿರೋದು ಎಷ್ಟು ಜನ ಬಂದಿದ್ದೀರಾ? ನಾವೊಂದು 7 ಜನ ಬಂದಿದ್ದೀವಿ ಫ್ರೆಂಡ್ಸ್. ಪ್ರತಿ ಸಲನೂ ಶುಕ್ರವಾರನೇ ಬರ್ತೀವಿ, ಪ್ರಸಾದಕ್ಕೋಸ್ಕರನೇ ಬರ್ತೀವಿ. ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ, ಹೈಜಿನ್ನು ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಈ ಮಗನ್ನು ಇದನ್ನ ಆಯ್ತು ಅಂತೇಳಿ ಕರ್ಕೊಂಡು ಬಂದಿದ್ದೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.